ನಿರ್ಗಮಿತ ಸಿಎಂ ಭೇಟಿಯಾದ ನಿಯೋಜಿತ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಬಂದ ಡಿಕೆಶಿ ಹಾಗೂ ಪರಮೇಶ್ವರ್. ನಿರ್ಗಮಿತ ಸಿಎಂ ಭೇಟಿಯಾದ ನಿಯೋಜಿತ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ. ಕಾವೇರಿ ನಿವಾಸಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಬಂದ ಡಿಕೆಶಿ ಹಾಗೂ ಪರಮೇಶ್ವರ್. ಕಾವೇರಿ ನಿವಾಸಕ್ಕೆ ಆಗಮಿಸಿದ ಡಿಕೆಶಿ ಪರಮೇಶ್ವರ್ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಡಿಕೆಶಿ ಪರಮೇಶ್ವರ್. ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ದರಾಮಯ್ಯಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಯಡಿಯೂರಪ್ಪ ಮನೆಗೆ ಭೇಟಿಯನ್ನ ನಿರ್ಗಮಿತ ಸಿಎಂ ಭೇಟಿಯಾದ ನಿಯೋಜಿತ ಸಿಎಂ ಯಡಿಯೂರಪ್ಪ ಅವರ ಭೇಟಿ ಆಗಿದ್ದು ನೋಡಿದ್ವಿ. ಅದಕ್ಕಿಂತ ಮುನ್ನ ಸಿದ್ದರಾಮಯ್ಯ ಅವರ ಭೇಟಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್. ಒಂದೇ ಕಾರ್ನಲ್ಲಿ ಚಲಿಸಿ ಕಾವೇರಿ ನಿವಾಸದಲ್ಲಿ ಭೇಟಿ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ಇನ್ನು ಆಹ್ವಾನವನ್ನ ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ನೀವು ಬರಲೇಬೇಕು, ಬನ್ನಿ ಅಂತ. ಸಿದ್ದರಾಮಯ್ಯ ಅವರು ಹೋಗಲೇಬೇಕು, ಹೋಗ್ತಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ದರಾಮಯ್ಯಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಿರ್ಗಮಿತ ಸಿಎಂ ಮಾಜಿ ಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಆದಂತ ಜಿದ್ದಾಜಿದ್ದಿಗಳು ಯಾವಾಗ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಆಗುತ್ತೆ ಅಂತ ನಾವು ಕೂಡ ಸುದ್ದಿ ಮಾಡ್ತಾನೇ ಇದ್ವಿ. ಸಿದ್ದರಾಮಯ್ಯ ಅವರ ನಿಲುವು ಏನನ್ನೋದು ಕೂಡ ಅಲ್ಲಿ ಪ್ರಶ್ನಾರ್ಹವಾಗಿತ್ತು. ಫೈನಲಿ ಸಿದ್ದರಾಮಯ್ಯ ಅವರು ಪದ ತ್ಯಾಗ ಮಾಡ್ತಾರೆ. ತ್ಯಾಗದ ಬಳಿಕ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇದೀಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ರು. ಯಡಿಯೂರಪ್ಪ ಅವರ ಭೇಟಿ ಬಳಿಕ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಅದಾದ ಬಳಿಕ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಎಲ್ಲರನ್ನ ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿರುವಂಥದ್ದು. ಇನ್ನು ಅದ್ರ ಜೊತೆಗೆ ಒಂದು ಕಡೆ ವಿರೋಧ ಪಕ್ಷದ ನಾಯಕರನ್ನ, ಘಟಾನುಘಟಿ ನಾಯಕರನ್ನ ಹೋಗಿ ಭೇಟಿ ಮಾಡ್ತಾರೆ ಅಂತ ಅಂದರೆ ಎರಡು ರೀತಿಯಾಗಿ, ನಾನು ಆಗಲೇ ಹೇಳಿದೆ, ಯಾವ ರೀತಿಯಾಗಿ ತೆಗೆದುಕೊಳ್ತೀರೋ ಆ ರೀತಿಯಾಗಿ ತೆಗೆದುಕೊಳ್ಳಿ ಅಂತ. ಬಟ್ ಒಂದು ಆಶೀರ್ವಾದ, ದೇವೇಗೌಡರ ಆಶೀರ್ವಾದವನ್ನು ಪಡೆದಿರುವಂಥದ್ದು ಕೂಡ. ಇನ್ನು ಸಿದ್ದರಾಮಯ್ಯ ಅವರ ಭೇಟಿಯನ್ನ ಮಾಡಿ ಹೂಗುಚ್ಛವನ್ನ ಕೊಟ್ಟು ಸಿದ್ದರಾಮಯ್ಯ ಅವರು ಸಹಿತ ಡಿಕೆ ಶಿವಕುಮಾರ್ ಅವ್ರನ್ನ ವೆಲ್ಕಮ್ ಮಾಡಿದರು. ಇನ್ನು ಪ್ರಮಾಣ ವಚನ ಸ್ವೀಕಾರಕ್ಕೆ ನೀವು ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಜೋಡೆತ್ತುಗಳು ಅಂತ ಹೇಳ್ತಾ ಇದ್ವಿ. ಏನು ಸರ್ಕಾರ ರಚನೆ ಆಗುತ್ತಲ್ಲ 2023ರಲ್ಲಿ ಎಲೆಕ್ಷನಲ್ಲಿ ಗೆದ್ದು ಬರ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗುತ್ತೆ 136 ಸೀಟ್ ಹೊಂದಿಗೆ. ಅಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಅಂದರೆ ಜೋಡೆತ್ತುಗಳ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು ಸ್ಟೇಜ್ ಮೇಲೆ. ಗಮನಿಸಿದ್ವಿ ನಾವು. ಜೋಡೆತ್ತುಗಳ ಸರ್ಕಾರ ಹೇಗೆ ಹೋಗುತ್ತೆ ಅಂತ, ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ನೋಡಿ ಎನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಇದೀಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರ ಒಂದು ವಿಶ್ವಾಸವನ್ನು ಗಳಿಸಿರುವಂಥದ್ದು. ಅದರ ಜೊತೆಗೆ ನೀವು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಪರಮೇಶ್ವರ್ ಸಹಿತ ಇದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಹೋಗಿರುವಂಥದ್ದು, ಭೇಟಿ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಒಂದು ಫೋಟೋ ಫ್ರೇಮನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ನೋಡಿ ಸಾಕಷ್ಟು ಅವರು ಮಾಡದಿರುವಂಥ ಪ್ರಯತ್ನ ಇಲ್ಲ. ಯಾವುದೇ ರೀತಿಯಾಗಿ ಒಂದು ಟೆಂಪಲ್ ರನ್ ಆಗಿರ್ಬೋದು, ಅಂದರೆ ದೇವರಿಗೂ ಕೂಡ ಮೊರೆಯನ್ನು ಹೋಗಿದ್ದಾರೆ. ಒಂದು ಕಡೆ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಅವರ ಒಂದು ಮಾತು ನಮ್ಗೆ ಯಾವಾಗಲೂ ನೆನಪಾಗುತ್ತೆ. ದೇವರು ಯಾವುದೇ ರೀತಿಯಾದಂಥ ಅಂದರೆ ಏನು ಕೊಡೋದಿಲ್ಲ, ಬಟ್ ಅವಕಾಶವನ್ನು ಸೃಷ್ಟಿಸ್ಕೊಡ್ತಾನೆ ದೇವರು. ಆ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಪಾಪ ಇರಲ್ಲ, ಯಾವುದೇ ಪುಣ್ಯ ಇರಲ್ಲ, ಅವಕಾಶ ನಮ್ದಾಗಿರುತ್ತೆ. ಆ ಅವಕಾಶವನ್ನು ಬಳಸ್ಕೊಳ್ಬೇಕು. ದೇವರು ಕೊಡುವಂಥದ್ದು ಅವಕಾಶ. ಆ ಅವಕಾಶವನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ತೀವಿ, ಯಾವ ರೀತಿಯಾಗಿ ಮುಂದೆ ಹೋಗ್ತೀವಿ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಪದೇ ಪದೇ ಹೇಳುವಂತಹ ಮಾತು. ಅಂದರೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಂಥವ್ರು. ಇವತ್ತು ಏನು ಲೋಕಭವನದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇದೆಯಲ್ಲ, ಆ್ಯಕ್ಚುಲಿ ಡಿಕೆ ಶಿವಕುಮಾರ್ ಅವರಿಗೆ ಇದ್ದದ್ದು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ವಿಧಾನಸೌಧದ ಮೆಟ್ಟಿಲ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ಆಸೆ, ಕನಸು.
ಬಟ್ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಬದಲಾಗುತ್ತೆ.